ಯಾಕೋಬನು ಬರೆದಿರುವಂತ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ 12ನೇ ವಚನವರೆಗೂ 2 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ನೀವು ಗಮನವಿಟ್ಟು ಆ ದೇವರ ವಾಕ್ಯವನ್ನು ನೋಡಬೇಕಾಗಿ ಕೇಳಿಸಿಕೊಳ್ಳಬೇಕಾಗಿ ನಾನು ಮನವಿ ಮಾಡಿಕೊಳ್ತೇನೆ. 11ನೇ ವಚನ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಯಾಕೋಬನ ಪತ್ರಿಕೆಯಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಅವರು ಎದುರಿಸುತ್ತಿರುವಂತ ಸಮಸ್ಯೆಗಳನ್ನು, ಆ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಅದಕ್ಕೆ ಪರಿಷ್ಕಾರಗಳನ್ನು ಯಾಕೋಬನು ಈ ಪತ್ರಿಕೆಯಲ್ಲಿ ಆತನು ತಿಳಿಸುತ್ತಾ ಬಂದಿದ್ದಾನೆ. ನಾವು ಈಗಾಗಲೇ 4ನೇ ಅಧ್ಯಾಯ 1ನೇ ವಚನದಿಂದ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಅಂದ್ರೆ ನಾವು ಅನುಭವಿಸುವಂತ ಸಮಸ್ಯೆಗಳು ಇಲ್ಲ ಜಗಳಗಳು ಇಲ್ಲ ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ಅಂದ್ರೆ, ಮೊದಲು 3 ವಚನಗಳಲ್ಲಿ ನಮ್ಮೊಳಗೆ ಇರುವಂತ ಇಂದ್ರಿಯಗಳಲ್ಲಿ ಹುಟ್ಟು ಬರುತ್ತವೆ ಅಂತೇಳಿ ಆತನು ತಿಳಿಸಿದ್ದಾರೆ. ನಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಬರ್ತವೆ? ನಮ್ಮೊಳಗಿರುವಂತ ಇಲ್ಲ ನಮ್ಮ ಇಂದ್ರಿಯಗಳಲ್ಲಿ ಹೋರಾಡುವಂತ ಭೋಗಾಶೆಗಳಿಂದಲೇ ಅನೇಕ ಸಮಸ್ಯೆಗಳು ಬರ್ತವೆ ಅಂತೇಳಿ ಆತನು ತಿಳಿಸಿದನು. ಅದನ್ನು ನಾವು ಕೂಡ ಲೋಕದಲ್ಲಿ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಕಾರಣಗಳು ಮತ್ತು ಪರಿಷ್ಕಾರವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಆಮೇಲೆ 2ನೇದಾಗಿ ಲೋಕದ ಮುಖಾಂತರ ವಿಶ್ವಾಸಿಗೆ ಉಂಟಾಗುವಂತ ಸಮಸ್ಯೆಗಳ ಬಗ್ಗೆ ಆತನು ತಿಳಿಸಿದ್ದಾರೆ. 4ನೇ ವಚನದಿಂದ 6ನೇ ವಚನದವರೆಗೂ ಒಬ್ಬ ವಿಶ್ವಾಸಿಗೆ ಲೋಕದ ಮುಖಾಂತರ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಕಾರಣ ಮತ್ತು ಅದಕ್ಕೆ ಪರಿಷ್ಕಾರವನ್ನು ಕೂಡ ಆತನು ವಿವರಿಸಿದ್ದಾನೆ. ಆಮೇಲೆ 7ನೇ ವಚನದಿಂದ 10ನೇ ವಚನದವರೆಗೂ ನಾವು ಗಮನಿಸಿದ್ದೇವೆ. ಒಬ್ಬ ವಿಶ್ವಾಸಿ ದೇವರ ಸಾನ್ನಿಧ್ಯಕ್ಕೆ ಬಾರದೆ ಹೋದದ್ದರಿಂದ ಇಲ್ಲ ದೇವರಿಗೆ ದೂರವಾದದ್ದರಿಂದ ಅವನಿಗುಂಟಾಗುವಂತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಷ್ಕಾರವನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಮತ್ತೊಂದು ಸಮಸ್ಯೆ ಮತ್ತು ಅದಕ್ಕೆ ಕಾರಣ ಮತ್ತು ಅದು ಪರಿಷ್ಕಾರವನ್ನು ಯಾಕೋಬನು ಇಲ್ಲಿ ವಿವರಿಸಿದ್ದಾನೆ. 11, 12 ಈ 2 ವಚನಗಳಲ್ಲಿ ಅಂತರಂಗದಲ್ಲಿ ನಡೆಯುವಂತ ಯುದ್ಧಗಳಿಗೆ ಇಲ್ಲ ಕಾದಾಟಗಳಿಗೆ ಮತ್ತೊಂದು ಕಾರಣವನ್ನು ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸುತ್ತೇವೆ. ಇವತ್ತು ನಮ್ಮೆಲ್ಲರ ಹೃದಯಗಳಲ್ಲಿ ಆಂತರ್ಯದಲ್ಲಿ ಯುದ್ಧಗಳಿದಾವೆ, ಕಾದಾಟಗಳಿದಾವೆ, ಸಮಸ್ಯೆಗಳಿದಾವೆ. ಆದ್ರೆ ಒಂದೊಂದು ಕಾರಣ, ಒಂದು ವೇಳೆ ನಮ್ಮೊಳಗಿರುವಂತ ಇಂದ್ರಿಯಗಳಲ್ಲಿ ಹೋರಾಡುವಂತ ಭೋಗಾಶಗಳಿಂದ ಆಗಿರ್ಬೋದು, ಇಲ್ಲ ಲೋಕದ ವ್ಯವಹಾರಗಳಲ್ಲಿ ಬಿದ್ದು ಅದರ ಆಚಾರ ಸಂಪ್ರದಾಯಗಳಲ್ಲಿ ನಾವು ಬಿದ್ದು ಹೋಗುವಾಗ ಸಮಸ್ಯೆಗಳಾಗಬಹುದು, ಇಲ್ಲಂದ್ರೆ ದೇವರ ಸಾನ್ನಿಧ್ಯವನ್ನು ಬಿಟ್ಟು ದೂರವಾದಾಗ ಸಮಸ್ಯೆಗಳು, ಶ್ರಮೆ ಬಂದಿರಬಹುದು. ಮತ್ತು ಇಲ್ಲಿ ಯಾಕೋಬನು ಮತ್ತೊಂದು ಕಾರಣವನ್ನು ಆತನು ತಿಳಿಸುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇಲ್ಲಿ ಓದಿರುವಂತ ಈ 2 ವಚನಗಳಲ್ಲಿ ಮುಖ್ಯ ವಿಷಯ ಏನಂತ ನಾವು ಗಮನಿಸುವಾಗ, ಯಾಕೋಬನು ಅವರು ಅನುಭವಿಸ್ತಿರುವಂತ ಸಮಸ್ಯೆಗಳಿಗೆ ಇಲ್ಲ ಶ್ರಮೆಗಳಿಗೆ ಕಾರಣವೇನಂತೇಳಿ ನಾವು ಗಮನಿಸುವಾಗ ಆ ವಚನಗಳು ನಾವು ಪದೇ ಪದೇ ಓದಿದರೆ ನಮ್ಗೆ ಅರ್ಥವಾಗ್ತದೆ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡರಿ ಅಂತೆ. ಒಬ್ಬರನ್ನೊಬ್ಬರು ನಿಂದಿಸಬೇಡ್ರಿ, ಮತ್ತೊಂದು ಭಾಷೆಯಲ್ಲಿ ವಿರೋಧವಾಗಿ ಮಾತಾಡಬೇಡರಿ ಅಂತೇಳಿ. ಈ ಪದ ನಿಂದಿಸಬೇಡರಿ ಅನ್ನುವಂಥ ಪದ ಸುಮಾರು ಒಂದು 3 ಸಾರಿ ಈ 2 ವಚನಗಳು ಬರೆದಿದ್ದಾರೆ. ನಿಂದಿಸಬೇಡರಿ ಅನ್ನುವಂಥ ಮಾತು ಈ 2 ವಚನಗಳಲ್ಲಿ 3 ಸಾರಿ ಯಾಕೋಬನು ಪ್ರಸ್ತಾವಿಸಿದ್ದಾನೆ. ಆಮೇಲೆ ಮತ್ತೊಂದು ಪದ ತೀರ್ಪು ಮಾಡುವಂಥದ್ದು. ತೀರ್ಪು ಮಾಡುವಂತ ಪದವನ್ನು ಸುಮಾರು
4 ಸಾರಿ 2 ವಚನಗಳಲ್ಲಿ ಯಾಕೋಬನು ವಿವರಿಸಿದ್ದಾನೆ. ಈ 2 ವಚನಗಳಲ್ಲಿ ತೀರ್ಪು ಮಾಡುವಂಥದ್ದು ತೀರ್ಪು ಅನ್ನುವಂಥ ಪದ, ಜಡ್ಜ್ಮೆಂಟ್ ಅನ್ನುವಂಥ ಪದವನ್ನು ಸುಮಾರು 4 ಸಾರಿ, ಇಂಗ್ಲಿಷ್ ಭಾಷೆನಲ್ಲಿ ಸುಮಾರು 6 ಸಾರಿ ಆ ಪದವನ್ನು ಉಪಯೋಗಿಸಿದ್ದಾರೆ. ವಚನಗಳು ಎರಡೇ, ಅದರ ಇಂಪ್ಯಾಕ್ಟ್ ಏನಂತೇಳಿ, ಅದ್ರ ಮುಖ್ಯ ವಿಷಯ ಏನಂತೇಳಿ ಅದರಲ್ಲಿ ತಿಳಿಸುವಾಗ ಪದೇ ಆ ಪದವನ್ನು ಉಪಯೋಗಿಸಿದ್ದಾನೆ. ಏನು? ತೀರ್ಪು ಮಾಡುವಂಥದ್ದು ಅಂತೇಳಿ. ಅದು ಇಂಗ್ಲಿಷ್ ಭಾಷೆನಲ್ಲಿ 6 ಸಾರಿ ಬರೆದಿದ್ದಾನೆ, ಮತ್ತೆ ಕನ್ನಡ ಭಾಷೆಯಲ್ಲಿ ನಾವು ಹುಡುಕಿದ್ರೆ 4 ಸಾರಿ ಆ ಪದವನ್ನು ನಾವು ನೋಡ್ತೀವಿ, ತೀರ್ಪು ಮಾಡುವಂಥದ್ದು. ಆಮೇಲೆ ಧರ್ಮಶಾಸ್ತ್ರ ಅನ್ನುವಂಥ ಪದವನ್ನು ಕೂಡ ನಾವು ಗಮನಿಸುವಾಗ ಅದನ್ನು ಕೂಡ ನಾವು ಸುಮಾರು ಒಂದು 5 ಸಾರಿ ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡ್ತೇವೆ. ಧರ್ಮಶಾಸ್ತ್ರ ಅನ್ನುವಂಥ ಪದವನ್ನು ಕೂಡ ಸುಮಾರು ಒಂದು 5 ಸಾರಿ ಯಾಕೋಬನು ಪ್ರಸ್ತಾಪಿಸಿದ. ವಚನಗಳು ಎರಡೇ, ಆದ್ರೆ 5 ಸಾರಿ ಧರ್ಮಶಾಸ್ತ್ರ ಪ್ರಸ್ತಾಪಿಸಿದ್ದಾನೆ. ಆಮೇಲೆ ನಾವು ಓದುವಾಗ ಸಹೋದರರು, ಇಲ್ಲ ಅವನು, ಇಲ್ಲ ಅವರು ಅನ್ನುವಂಥ ಪದವನ್ನು ಕೂಡ ಸುಮಾರು ಒಂದು 5 ಸಾರಿ ಆತನು ಉಪಯೋಗಿಸಿದ್ದಾನೆ. ಓದಿದ್ದು 2 ವಚನ, ಆ 2 ವಚನಗಳಲ್ಲಿ ನಿಂದಿಸಬೇಡಿರಿ ಅನ್ನುವಂಥ ಪದವನ್ನು 3 ಸಾರಿ ಉಪಯೋಗಿಸಿದ್ದಾನೆ. ತೀರ್ಪು ಮಾಡುವಂತ ಪದ ಕನ್ನಡದಲ್ಲಿ 4 ಸಾರಿ, ಇಂಗ್ಲಿಷ್ ಭಾಷೆನಲ್ಲಿ 6 ಸಾರಿ ಉಪಯೋಗಿಸಿದ್ದಾನೆ. ಧರ್ಮಶಾಸ್ತ್ರ ಅನ್ನುವಂಥ ಪದ 5 ಸಾರಿ ಉಪಯೋಗಿಸಿದ್ದಾನೆ. ಸಹೋದರರೇ, ಇಲ್ಲ ಅವರು, ಇವರು, ಒಬ್ಬರನ್ನೊಬ್ಬರು ಅನ್ನುವಂಥ ಪದ ಸುಮಾರು 5 ಸಾರಿ ಉಪಯೋಗಿಸಿದ್ದಾನೆ. ಅದಕ್ಕಾಗಿ ಈ ಎಲ್ಲ ವಿಷಯಗಳನ್ನು ನಾವು ಕೂಡಿಸಿಕೊಂಡು ನಾವು ಆಲೋಚನೆ ಮಾಡುವಾಗ ಯಾಕೋಬನು ಯಾವ ಪ್ರಸ್ತಾಪವನ್ನು ತಿಳಿಸಲಿಕ್ಕೆ, ಇಲ್ಲ ಯಾವ ಕಾರಣವನ್ನು ತಿಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅನ್ನುವಂಥ ನಮಗೆ ಅರ್ಥವಾಗ್ತದೆ. ಏನು ಕಾರಣ ಅಂತ ನಾವು ನೋಡುವಾಗ ಈ ಎಲ್ಲ ವಚನಗಳ ಆಧಾರ ಮೇಲೆಗೆ ಒಬ್ಬ ವಿಶ್ವಾಸಿ ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ ಸಹೋದರನಿಗೆ ವಿರುದ್ಧವಾಗಿ ತೀರ್ಪು ಮಾಡಬಾರದು ಅನ್ನುವಂತ ವಿಷಯವನ್ನ ನಾವು ನೋಡ್ತೇವೆ. ಒಬ್ಬ ವಿಶ್ವಾಸಿ, ಇಲ್ಲ ಒಬ್ಬ ಸಹೋದರನು ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ ವಿರೋಧವಾಗಿ ಸಹೋದರನ ವಿಷಯದಲ್ಲಿ ತೀರ್ಪು ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅನ್ನುವಂತ ಒಂದು ಕಾರಣವನ್ನು ತಿಳಿಸ್ತದೆ. ಟೋಟಲ್ ಆಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ತೀರ್ಪು ಮಾಡುವಂಥದ್ದು ಯಾಕೋಬನು ತಿಳಿಸಿದ್ದಾನೆ. ತೀರ್ಪು ಮಾಡುವುದರಿಂದ ಎಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ತೀರ್ಪು ಮಾಡುವುದರಿಂದ ಎಷ್ಟು ಆಂತರ್ಯದಲ್ಲಿ ಯುದ್ಧಗಳು, ಕಾದಾಟಗಳು ನಡೀತಿದ್ದಾವೆ ಅಂತೇಳಿ ಯಾಕೋಬನು ಆ ಕಾರಣವನ್ನು ಇಲ್ಲಿ ತಿಳಿಸಿದ್ದಾನೆ. ಅಂತರಂಗದಲ್ಲಿ ಯುದ್ಧಗಳು, ಕಾದಾಟಗಳಿಗೆ ಮತ್ತೊಂದು ಕಾರಣವೇನಂತಂದ್ರೆ ನಾವು ಒಬ್ಬರನ್ನೊಬ್ಬರು ತೀರ್ಪು ಮಾಡಿಕೊಳ್ಳುವಂಥದ್ದು, ಒಬ್ಬರ ಮೇಲೆ ಒಬ್ಬರು ನಿಂದಿಸಿಕೊಳ್ಳುವಂಥದ್ದು, ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ ನಾವು ತೀರ್ಪು ಮಾಡುವಂಥದ್ದು ನಮ್ಮ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಇಲ್ಲಿ ನಾನು ಒಂದು ವಿಷಯ ನಿಮ್ಗೆ ತಿಳಿಸ್ತೇನೆ. ಈ ಕ್ರೈಸ್ತತ್ವ, ಇಲ್ಲ ಕ್ರೈಸ್ತನನ್ನು ನಂಬಿರುವಂತವ್ರು, ಇಲ್ಲ ಕ್ರಿಸ್ತನನ್ನು ಅನುಸರಿಸುವಂತವ್ರು, ಅವ್ರ ಕೆಲಸ ತೀರ್ಪು ಮಾಡುವುದಲ್ಲ. ದೇವರ ವಾಕ್ಯ ನಮ್ಗೆ ಹೇಳ್ತದೆ ಅದು ತೀರ್ಪು ಮಾಡುವಂತ ಕೆಲಸ ಅಲ್ಲ. ತೀರ್ಪು ಮಾಡುವಂಥದ್ದು ಕ್ರೈಸ್ತವನ ಕೆಲಸವಲ್ಲ. ಆದ್ರೆ ಇವತ್ತು ಅನೇಕ ಜನರು ಕ್ರೈಸ್ತರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಕೆಲಸವನ್ನು ಬಿಟ್ಟು ತಮಗಲ್ಲದ ಕೆಲಸವನ್ನು, ತಮಗೆ ಒಪ್ಪಿಸದಿರುವಂತ ಕೆಲಸವನ್ನು ಹಿಡ್ಕೊಂಡು ಸಹೋದರರ ನಿಂದಿಸುವಂಥದ್ದು, ಸಹೋದರ ವಿಷಯದಲ್ಲಿ ಜಡ್ಜ್ಮೆಂಟ್ ಮಾಡುವಂಥದ್ದು, ಅವನು ಇಂಥವನೇ ಅಂತ ಹೇಳಿ ಜಡ್ಜ್ಮೆಂಟ್ ಮಾಡುವಂಥದ್ದು ನಾವು ಲೋಕದಲ್ಲಿ ಗಮನಿಸ್ತೇವೆ. ಅದರಿಂದ ಏನಾಗ್ತದೆ, ಒಡೆದಾಟಗಳು, ಆಂತರ್ಯದಲ್ಲಿ ಸಮಸ್ಯೆಗಳು, ಯುದ್ಧಗಳು, ಕಾದಾಟಗಳು ಮತ್ತು ಸಂಭವಿಸುವಂಥದ್ದು ಗಮನಿಸ್ತೇವೆ. ಅದಕ್ಕಾಗಿ ಅಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಸಂಭವಿಸುವಂತ ಸಮಸ್ಯೆ ಏನಂತಂದ್ರೆ, ನೀವು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುವಾಗ, ಇಲ್ಲ ಒಬ್ಬರ ಮೇಲೆ ಒಬ್ಬರು ತೀರ್ಪು ಮಾಡಿಕೊಳ್ಳುವಾಗ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೀವಿ ಹೊರತು ಕಡಿಮೆ ಆಗ್ತಾ ಇಲ್ಲ. ನಿಮ್ಮ ಸಮಸ್ಯೆಗೆ ಕಾರಣವೇನು? ನೀವು ಒಬ್ಬರ ಮೇಲೆ ಒಬ್ಬರು ತೀರ್ಪು ಮಾಡಿಕೊಳ್ಳುವಂತ, ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ, ಧರ್ಮಶಾಸ್ತ್ರವನ್ನು ಅನುಸರಿಸದೆ ನೀವೇನ್ ಮಾಡ್ತಾ ಇದ್ರಿ? ಮತ್ತೊಬ್ಬರನ್ನು ನಿಂದಿಸ್ತಾ ಇದ್ರಿ, ತೀರ್ಪು ಮಾಡ್ತಾ ಇದ್ರಿ. ಆದ್ರಿಂದ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ, ಅವು ದಿನವೂ ಹೆಚ್ಚಾಗ್ತಾ ಇದಾವೆ ಅಂತೇಳಿ ಯಾಕೋಬನು ಇಲ್ಲಿ ತಿಳಿಸಿರುವಂತ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ಸಂಭಾಷಣೆಯಲ್ಲಿ ಉಂಟಾಗುವಂತ ಸಮಸ್ಯೆಗಳು, ಇಲ್ಲಾಂದ್ರೆ ಮತ್ತೊಬ್ಬರ ವಿಷಯದಲ್ಲಿ ನಾವು ಅವರನ್ನು ನಿಂದಿಸಿ ಅವರನ್ನು ಕಡಿಮೆ ಮಾಡಿ ನಾವು ಮಾತಾಡುವಂತ ಮಾತುಗಳಿಂದ ಅನೇಕ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು ಲೋಕದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಇಲ್ಲಿ 11ನೇ ವಚನ 12ನೇ ವಚನದಲ್ಲಿ ನಾವು ಗಮನಿಸುವಂಥದ್ದು ಮುಖ್ಯವಾದಂತ ವಿಷಯ ಅಂತಂದ್ರೆ, ಸಹೋದರರಾಗಿರುವಂತ ನಾವು ದೇವರ ವಾಕ್ಯವನ್ನು ಅತಿಕ್ರಮಿಸಿ ನಾವು ಮತ್ತೊಬ್ಬರ ವಿಷಯದಲ್ಲಿ ತೀರ್ಪು ಮಾಡುವವರಾಗಿ ಇರಬಾರದು.
ನಾವು ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ ಅಂತೇಳಿ ಯಾಕೋಬನು ಈ ವಿಷಯದಲ್ಲಿ ತಿಳಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ 12ನೇ ವಚನ ಕಡೆ ಭಾಗದ ಒಂದು ಮಾತಿದೆಯಲ್ಲ, 12ನೇ ವಚನ ಕಡೆ ಭಾಗದಲ್ಲಿ, ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಇಲ್ಲ ನಿನ್ನ ಸಹೋದರನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಇಲ್ಲ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರಂತ ಒಂದು ಪ್ರಶ್ನೆ. ಅದಕ್ಕಾಗಿ ಈ ಪ್ರಶ್ನೆ ಇವತ್ತು ನಾವು ಕೂಡ ಹಾಕಿಕೊಳ್ಳುವಾಗ, ಮತ್ತೊಬ್ಬರ ವಿಷಯದಲ್ಲಿ ನಾನು ಯಾಕೆ ತೀರ್ಪು ಮಾಡಬೇಕು, ಮತ್ತೊಬ್ಬರ ವಿಷಯದಲ್ಲಿ ನಾನು ಹೋಗಬೇಕಂತೇಳಿ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗ್ತವೆ. ಸಮಸ್ಯೆಗಳು ಆದಷ್ಟು ಕಡಿಮೆ ಆಗ್ತವೆ ಅಂತೇಳಿ ಇಲ್ಲಿ ವಾಕ್ಯ ಭಾಗದಲ್ಲಿ ಗಮನಿಸಿ. ಅದಕ್ಕಾಗಿ ತೀರ್ಪು ಮಾಡುವಂತ ಒಂದು ಅಧಿಕಾರವಾಗಲಿ ಅವಕಾಶವಾಗಲಿ ವಿಶ್ವಾಸಿಗೆ ದೇವರು ಕೊಟ್ಟಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಆಮೇಲೆ 12ನೇ ವಚನದಲ್ಲಿ ತೀರ್ಪು ಮಾಡುವವರು ಯಾರು? ದೇವರೇ. ತೀರ್ಪು ಮಾಡ್ಲಿಕ್ಕೆ ಸರಿಯಾದಂತ ವ್ಯಕ್ತಿ ದೇವರಾಗಿದ್ದ. ನೋಡಿ, 12ನೇ ವಚನದಲ್ಲಿ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ತೀರ್ಪು ಮಾಡುವುದು ದೇವರೊಬ್ಬನೇ. ಯಾಕೆ ಗೊತ್ತಾ? ಆತನು, ಅಲ್ಲಿ ಅದೇ ವಾಕ್ಯ ಭಾಗ ನೋಡ್ತೀವಿ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ನೋಡಿದ್ರ, ಉಳಿಸ್ಲಿಕ್ಕೂ ಮತ್ತು ನಾಶ ಮಾಡ್ಲಿಕ್ಕೂ ಆತನ ಶಕ್ತಿ ಇದೆ. ಮತ್ತು ಆತನ ತೀರ್ಪು ಮಾಡ್ಲಿಕ್ಕೆ ಸರಿಯಾದಂತ ವ್ಯಕ್ತಿ ಅನ್ಲಿಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ, ಆತನು ಹೃದಯದ ಆಂತರ್ಯಗಳನ್ನು ತಿಳಿದಂತ ವ್ಯಕ್ತಿ. ಅರ್ಥ ಆಯ್ತಾ? ಮನುಷ್ಯರಾಗಿರುವಂತ ನಮಗೆ ಮತ್ತೊಬ್ಬನ ಆಂತರ್ಯ ನಮಗೆ ಗೊತ್ತಿಲ್ಲ. ಅವನ ಮನಸ್ಸಿನಲ್ಲಿ ಏನಿದೆಯೋ, ಅವನು ಏನು ಆಲೋಚನೆ ಮಾಡ್ತಾ ಇದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ನಾವು ಮೇಲೆ ನೋಡಿರುವಂತ ವಿಷಯಗಳನ್ನು ಆಧಾರ ಮಾಡಿಕೊಂಡು ನಾವು ತೀರ್ಪು ಮಾಡುವುದರಲ್ಲಿ ಅದು ಒಳ್ಳೆಯದಲ್ಲ. ಆದ್ರೆ ತೀರ್ಪು ಮಾಡ್ಲಿಕ್ಕೆ ಸರಿಯಾದಂತ ವ್ಯಕ್ತಿ ಯಾರಂದ್ರೆ ದೇವರೊಬ್ಬನೇ ಆಗಿದ್ದಾನೆ. ನ್ಯಾಯಾಧಿಪತಿ ಒಬ್ಬನೇ, ದೇವರ ಒಬ್ಬನೇ. ಯಾಕೆ? ಆತನ ಶಕ್ತಿ ಇದೆ, ಹೃದಯಗಳನ್ನು ಪರಿಶೋಧಿಸುವ ಶಕ್ತಿ ಇದೆ, ಆಂತರ್ಯದಲ್ಲಿ ನಡೆಯುವುದನ್ನು ನೋಡುವಂತ ಶಕ್ತಿ ಇದೆ, ರಹಸ್ಯದಲ್ಲಿ ಮಾಡುವಂತದನ್ನು ನೋಡುವಂತ ಶಕ್ತಿ ಇದೆ. ಅದಕ್ಕಾಗಿ ತೀರ್ಪು ಮಾಡ್ಲಿಕ್ಕೆ ಹಕ್ಕು ಅಧಿಕಾರ ಯಾರಿಗಿದೆ ಅಂದ್ರೆ ನಮ್ಮ ತಂದೆಯಾಗಿರುವಂತ ದೇವರಿಗೆ ಮಾತ್ರ. ಆತನೇ ಉಳಿಸುವುದಕ್ಕೂ ಮತ್ತು ನಾಶ ಮಾಡ್ಲಿಕ್ಕೂ ಶಕ್ತನು, ಕಟ್ಲಿಕ್ಕೂ ನಿಲ್ಲಿಸ್ಲಿಕ್ಕೂ ಆತನ ಶಕ್ತನು. ಇದು ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡುವಂತ ಯಾರು? ದೇವರೇ. ತೀರ್ಪು ಮಾಡುವಂಥದ್ದು ದೇವರಾಗಿದೆ. ಅದಕ್ಕಾಗಿ ಯಾಕೋಬನು ಇಲ್ಲಿ ತಿಳಿಸುವಂತ ವಿಷಯ ಅಂತಂದ್ರೆ, ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ಬೇಕಂದ್ರೆ, ನಿಮ್ಮ ನಂಬಿಕೆಯ ಹೋರಾಟದಲ್ಲಿ, ನಿಮ್ಮ ನಂಬಿಕೆಯ ಪ್ರಯಾಣದಲ್ಲಿ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂತ ನೀವು ಬಯಸುವುದಾದ್ರೆ ಮೊದಲೇನು ಮಾಡಬೇಕು? ಮತ್ತೊಬ್ಬರ ವಿಷಯದಲ್ಲಿ ನಿಂದಿಸುವಂತ ಕಾರ್ಯವನ್ನು, ಮತ್ತೊಬ್ಬರ ವಿಷಯದಲ್ಲಿ ವಿರೋಧವಾಗಿ ಮಾತಾಡುವಂತ ಕಾರ್ಯವನ್ನು, ಇಲ್ಲ ಮತ್ತೊಬ್ಬರನ್ನು ಮೇಲ್ನೋಟವನ್ನು ನೋಡಿ ಜಡ್ಜ್ಮೆಂಟ್ ಮಾಡುವಂತ ಕಾರ್ಯವನ್ನು ನೀವು ನಿಲ್ಲಿಸಿರಿ. ನೀವು ನಿಲ್ಲಿಸುವಾಗ ಏನಾಗ್ತದೆ? ನಿಮ್ಮ ಸಮಸ್ಯೆಗಳು ಪರಿಷ್ಕಾರವಾಗ್ತದೆ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ತೀರ್ಪು ಮಾಡ್ಲಿಕ್ಕೆ ಅಧಿಕಾರ ಇರುವಂತವನು ದೇವರು. ಯಾಕೆ? ಆತನೇ ಆತ ನ್ಯಾಯಾಧಿಪತಿ. ಆತ ನ್ಯಾಯ ಗೊತ್ತು, ಯಾವುದು ನ್ಯಾಯ ಯಾವುದು ಅನ್ಯಾಯ ಆತನು ತಿಳಿದಂತ ಕರ್ತನು. ಅಷ್ಟು ಮಾತ್ರವಲ್ಲ, ರಕ್ಷಿಸುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಆತನಿಗೆ ಶಕ್ತಿ ಇದೆ, ಆತನ ಅಧಿಕಾರವಿದೆ. ನಮಗಿಲ್ಲ, ಮನುಷ್ಯರಿಗಿಲ್ಲ. ನಾವು ಹೆಚ್ಚಾಗಿ ಹಾಳು ಮಾಡ್ಲಿಕ್ಕೆ ನೋಡ್ತೇವೆ. ಮನುಷ್ಯನಿಗೆ ಅದೇ ಶಕ್ತಿ ಇರೋದು. ಆದ್ರೆ ದೇವರಿಗೆ ರಕ್ಷಿಸಲಿಕ್ಕೆ ಶಕ್ತಿ ಇದೆ, ನಾಶ ಮಾಡ್ಲಿಕ್ಕೆ ಶಕ್ತಿ ಇದೆ, ನ್ಯಾಯವು ನಿರ್ಣಯಿಸುವಂತ ಶಕ್ತಿ ಕೂಡ ಆತನಿಗೆ ಇದ್ದದ್ರಿಂದ ಅದು ವಿಶ್ವಾಸಿಗಳಾಗಿರುವಂತ ನಮ್ಮ ಕೆಲಸ ಅದಲ್ಲ. ವಿಶ್ವಾಸಿಗಳಂತ ನಿಮ್ಮ ಕೆಲಸ ಅದಲ್ಲ ಅಂತೇಳಿ ಆವತ್ತಿನ ವಿಶ್ವಾಸಿಗಳಿಗೂ ಇವತ್ತು ಈ ವಾಕ್ಯವನ್ನು ಓದುತ್ತಿರುವಂತ ನಮಗೂ ದೇವರಾತ್ಮ ಹೇಳುವಂತ ಮಾತೇನು? ತೀರ್ಪು ಮಾಡುವುದು ನಿಮ್ಮ ಕೆಲಸವಲ್ಲ, ತೀರ್ಪು ಮಾಡುವುದು ದೇವರ ಕೆಲಸ. ದೇವರಿಗೆ ಬಿಡಬೇಕು, ದೇವರಿಗೆ ಬಿಡಬೇಕಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದರೆ ಪ್ರಿಯರೇ, ಇವತ್ತು ಅನೇಕ ಜನರು ತಮ್ಮ ಕೆಲಸವನ್ನು ಮರೆತು ದೇವರು ನಮಗೊಪ್ಪಿಸಿರುವಂತ, ದೇವರು ನಮಗೆ ಕೊಟ್ಟಿರುವಂತ, ಇಲ್ಲ ನನಗೆ ಕೊಟ್ಟಿರುವಂತ ಕೆಲಸವನ್ನು ನಾನು ಮರೆತು ದೇವರು ಮಾಡ್ಲಿಕ್ಕಿರುವಂತ ಕೆಲಸಕ್ಕೆ ನಾನು ಅಡ್ಡಿಯಾಗಿ ಹೋಗುವುದರಿಂದ, ತೀರ್ಪು ಮಾಡೋದು ದೇವರು, ಆದ್ರೆ ಆತನ ಕೆಲಸಕ್ಕೆ ನಾನು ಅಡ್ಡಿಯಾಗಿ ಹೋಗುವುದರಿಂದ ಏನಾಗ್ತಾ ಇದೆ? ಅದರಿಂದ ಅನೇಕ ಸಮಸ್ಯೆಗಳು, ಅದರಿಂದ ಅನೇಕ ಆಂತರ್ಯದಲ್ಲಿ ಯುದ್ಧಗಳು, ಕಾದಾಟಗಳು ಸಂಭವಿಸ್ತದೆ. ಅರ್ಥ ಆಯ್ತಾ? ವಿಶ್ವಾಸಿ ಆಗಿರುವಂತ ನಾನು ನನ್ನ ಕೆಲಸವನ್ನು ನಾನು ಮಾಡಬೇಕು. ತೀರ್ಪು ಮಾಡುವಂತ ಕೆಲಸ ನನ್ನ ಕೆಲಸ ಅಲ್ಲ. ಆದ್ರೆ ವಿಶ್ವಾಸಗಳಂತ ಅವ್ರು ಏನ್ ಮಾಡ್ತಾರೆ? ತಮ್ಮ ಕೆಲಸವನ್ನು ಮರೆತು ದೇವರು ಮಾಡುವಂತ ಕೆಲಸಕ್ಕೆ ಇವರು ಅಡ್ಡಿಯಾಗಿ ಹೋಗುವುದ್ರ, ಇವರೇ ತೀರ್ಪು ಮಾಡ್ಲಿಕ್ಕೆ ಹೋಗುವುದರಿಂದ ಏನಾಗ್ತಾ ಇದೆ?
ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಯುದ್ಧಗಳು, ಕಾದಾಟಗಳು ಪ್ರಾರಂಭವಾಗ್ತದೆ. ಮತ್ತೆ ಇನ್ನೊಂದು, ಮನುಷ್ಯನ ಒಂದು ನೈತಿಕವಾದಂತ ಮಟ್ಟವನ್ನು ಮರೆತು, ಮನುಷ್ಯನಾಗ ಒಂದು ನೈತಿಕವಂತ ಮಟ್ಟವಿದೆ, ಒಂದು ಸ್ಟ್ಯಾಂಡ್ ಇದೆ, ಒಂದು ಸ್ಥಿತಿ ಇದೆ. ಆ ನೈತಿಕವಂತ ಮಟ್ಟವನ್ನು ಮರೆತು ವಿರೋಧವಾಗಿ ಮಾತಾಡಿ, ಅವನ ಸ್ವಭಾವಕ್ಕೆ ವಿರೋಧವಾಗಿ ಮಾತಾಡಿ ಏನಾಗ್ತದೆ, ತೀರ್ಪು ಮಾಡುವುದರಿಂದ ಸಮಸ್ಯೆಗಳು, ಯುದ್ಧಾಟಗಳು, ಕಾದಾಟಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ ಅಂತೇಳಿ ಯಾಕೋಬನು ತಿಳಿಸಿದ್ದಾನೆ. ಆವತ್ತು ಮಾತ್ರವಲ್ಲ, ಇವತ್ತು ಕೂಡ ನಾವು ಅನುಭವಿಸ್ತಿರುವಂತ ಸಮಸ್ಯೆಗಳಿಗೆ ಕಾರಣ ನಾವು ಮೇಲ್ನೋಟದಲ್ಲಿ ನೋಡಿ ಜಡ್ಜ್ ಮಾಡುವುದರಿಂದ, ನೋಟವನ್ನು ನೋಡಿ ತೀರ್ಪು ಮಾಡುವುದರಿಂದ ಅನೇಕ ಸಮಸ್ಯೆಗಳು ಕಾರಣವಾಗ್ತವೆ. ಅದರ ಪ್ರಿಯರೇ, ಆದ್ರೆ ಈ ತೀರ್ಪು ಮಾಡುವುದಂದ್ರೆ ಏನು ಅನ್ನುವಂಥದ್ದು ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಯಾವುದು ತೀರ್ಪು ಮಾಡುವುದು, ಯಾವುದು ತೀರ್ಪು ಅಲ್ಲ ಅಂತ ಹೇಳಿ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನೆ ನೋಡಿ, ಮತ್ತೇನೆ ಬರೆಸುವ ವಾರ್ತೆ 7ನೇ ಅಧ್ಯಾಯ, ಮತ್ತೇನೆ ಬರೆಸುವ ವಾರ್ತೆ 7ನೇ ಅಧ್ಯಾಯ ಒಂದು ಮಾತು ಓದೋಣ. ಮೊದಲನೇ ವಚನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನ ಹೇಳುವಂತ ಮಾತನ್ನು ನಾವು ಓದ್ತೇನೆ. 7ನೇ ಅಧ್ಯಾಯ ಮೊದಲನೇ ವಚನ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಲಿಯುವ ಅಳತೆಯಿಂದಲೇ ನಿಮಗೂ ಅಲಿಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವಿಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆ ಅದೆಯಲ್ಲ. ಕಪಟೆಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೊ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಲಿ ಬಿಟ್ಟಾವು. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿರುವಂತ ಮಾತನ್ನು ನಾವು ಗಮನಿಸ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ತೀರ್ಪು ಮಾಡಬೇಡರಿ. ಇದು ದೇವರು ಯೇಸು ಸ್ವಾಮಿ ಸತ್ಯ. ತೀರ್ಪು ಮಾಡಬೇಡರಿ, ಮಾಡುವಾಗ ಅಲ್ಲ, ತೀರ್ಪು ಮಾಡಬೇಡರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದಂತ. ಅದಕ್ಕೆ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಅಂತ ಮಾತೆ ಅಂತಂದ್ರೆ, ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಂತ ಆ ರವಿಯನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಮೊದಲು ನಿನ್ನ ಕಣ್ಣಿನಲ್ಲಿರುವಂತ ಆ ತೊಲೆಯನ್ನು, ದೊಡ್ಡದನ್ನು ತೆಗೆದು ಹಾಕು, ಆಮೇಲೆ ನಿನ್ನ ಸಹೋದರನ ಚಿಕ್ಕ ರವೆ ಅನ್ನುವಂಥದ್ದು ನಿನಗೆ ಕಾಣಿಸ್ಕೊಳ್ಳುತ್ತದೆ, ಅದು ತೆಗಿಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತ ಮಾತು. ಅಂದ್ರೆ ಅರ್ಥ ಏನು? ಮತ್ತೊಬ್ಬರಿಗೆ ತೀರ್ಪು ಮಾಡ್ಲಿಕ್ಕೆ ಹೋಗ್ತಿರುವಂತ ನೀನು ಮೊದಲು ನಿನ್ನನ್ನು ನೀನು ನೋಡ್ಕೊ. ನಿನ್ನಲ್ಲಿ ಏನಿದೆ, ನಿನ್ನಲ್ಲಿ ಎಷ್ಟು ಅಪರಾಧವಿದೆ, ನಿನ್ನ ಜೀವನ ಹೇಗಿದೆ, ಮೊದಲು ನಿನ್ನನ್ನು ಸರಿಪಡಿಸಿಕೊಂಡು ಆಮೇಲೆ ಮತ್ತೊಬ್ಬರಿಗೆ ನೀನು ಸರಿ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ. ಅದ್ರ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತ ಮಾತೇನಂತಂದ್ರೆ, ಇದನ್ನು ಅನೇಕ ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುತ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಯಾರಲ್ಲಿ ಒಬ್ಬರಲ್ಲಿ ಏನೋ ಒಂದು ಬಲಹೀನತೆ ಇದೆ. ಈಗ ಆ ಬಲಹೀನತೆಯನ್ನು ನಾವು ನೋಡುತ್ತಾ, ಅಯ್ಯೋ ಅವನು ಪಾಪ ಮಾಡ್ತಾ ಇದ್ದಾನೆ, ಈಗ ಅವನಿಗೆ ಹೇಳಿದ್ರೆ ನಾನು ಕೂಡ ಪಾಪ ನನ್ನಲ್ಲಿ ಕೂಡ ಪಾಪವಿದೆ, ನಾನು ಹೋಗಿ ಅವನಿಗೆ ಹೇಗೆ ಹೇಳಿಕ್ಕೆ ಸಾಧ್ಯ ಅಂತೇಳಿ ಅನೇಕ ಜನ ಹೇಳ್ತಾರೆ. ಏನ್ ಮಾಡ್ತಾರೆ? ಏನು ಮಾತಾಡುವುದಿಲ್ಲ. ಮತ್ತೊಬ್ಬರ ವ್ಯಕ್ತಿಯಲ್ಲಿ ಲೋಪ ಇಲ್ಲ ಪಾಪಗಳನ್ನು ನಾವು ನೋಡುವಾಗ ನಾವೇನ್ ಮಾಡ್ಬೇಕು? ನನ್ನಲ್ಲಿ ಕೂಡ ಪಾಪವಿದೆ, ನಾನು ಕೂಡ ತಪ್ಪಿ ಹೋಗ್ತೇನೆ, ಈಗ ಅವನು ಕೂಡ ತಪ್ಪಿ ಹೋಗುವುದನ್ನು ತಪ್ಪೇನಿದೆ ಅಂತೇಳಿ ನೀವು ಹಾಗೆ ಇರ್ಬೇಕಂತೇಳಿ ಯೇಸು ಸ್ವಾಮಿ ಹೇಳಿಲ್ಲ. ಅದರ ಅರ್ಥ ಅಲ್ಲ ಇದು. ಈಗ ಒಬ್ಬ ಸಭೆಯಲ್ಲಿ ಒಬ್ಬ ಸೇವಕನಾಗಿ ಇರುವಾಗ ಯಾರೋ ಒಬ್ಬರು ತಪ್ಪು ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ನಾನು ಅದನ್ನು ಖಂಡಿಸದೆ ಹೋದರೆ ತಪ್ಪು ನಂದಾಗ್ತದೆ. ಒಂದು ವೇಳೆ ಖಂಡಿಸ್ಲಿಕ್ಕೆ ಹೋಗುವಾಗ ಅವನು ತಪ್ಪು ಮಾಡ್ತಾ ಇದ್ದಾನೆ, ನಾನು ನನ್ನಲ್ಲಿ ಕೂಡ ತಪ್ಪು ಇದೆ, ಅದಕ್ಕಾಗಿ ನಾವಿಬ್ರು ಈಕ್ವಲ್ ಆಗಿ ಹೋಗ್ತೀವಂತೆ ಹೇಳುವಂಥದ್ದು ಇಲ್ಲಿ ಯೇಸು ಸ್ವಾಮಿ ಸತ್ಯವಲ್ಲ. ಇದನ್ನು ಹಿಡ್ಕೊಂಡು ಅನೇಕ ಜನರು ಈ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅನೇಕ ಜನ ಹೆಂಗೆ ಜೀವಿಸ್ತಾ ಇದ್ರು ಕೂಡ ಅವ್ರ ಬಗ್ಗೆ ನಾವು ಮಾತಾಡಬಾರದು, ಅವ್ರ ಬಗ್ಗೆ ನಾವು ತೀರ್ಪು ಮಾಡಬಾರದು ಅಂತೇಳಿ
ಇದನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸುತ್ತಾ ದುರ್ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದಾಗ ಅವನತ್ರ ನಾವು ಹೋಗಿ ಏನು ಹೇಳದೆ ನನ್ನಲ್ಲಿ ಕೂಡ ಪಾಪವಿದೆ ಅಂತೇಳಿ ಮೌನವಾಗಿ ಇರಬೇಕು ಅಂತೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳಿಲ್ಲ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಯಾವುದು ತೀರ್ಪು ಮಾಡುವುದು, ಯಾವುದು ತೀರ್ಪು ಮಾಡುವುದಲ್ಲ ಅನ್ನುವಂಥದ್ದು ಇವತ್ತು ನಾವು ಅರ್ಥ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಇವತ್ತು ಈ ಯೇಸು ಸ್ವಾಮಿ ಮಾತನ್ನು ಆಧಾರ ಮಾಡಿಕೊಂಡು ಅನೇಕ ಜನ ಏನ್ ಮಾಡ್ತಾ ಇದ್ರೆ, ಮತ್ತೊಬ್ಬರ ವಿಷಯದಲ್ಲಿ ಮಾತಾಡಬಾರದು, ಅವನ್ ಹೆಂಗೆ ಮಾಡ್ಲಿ, ಅವನ್ ಎಷ್ಟೇ ತಪ್ಪು ಮಾಡ್ಲಿ, ಅವನ್ ಎಷ್ಟೇ ದ್ರೋಹ ಮಾಡ್ಲಿ, ಅವನ್ ಎಷ್ಟೇ ದಾರಿ ತಪ್ಪಿ ಹೋಗ್ಲಿ, ತೀರ್ಪು ತೀರ್ಸ್ಲಿಕ್ಕೆ ನೀನು ಯಾರು? ವಾಕ್ಯ ಇದೆಯಲ್ಲ, ಮೊದಲು ನಿನ್ನ ಕಣ್ಣಿನಂತ ತೊಲೆಯನ್ನು ತೆಗೆದು ಹಾಕೋ ಯೇಸು ಸ್ವಾಮಿಯಲ್ಲಿದ್ದಾನೆ. ಅದಕ್ಕಾಗಿ ಯಾರ ವಿಷಯದಲ್ಲಿ ಕೂಡ ನಾವು ಈ ತರ ಮಾಡಬಾರದಂತೇಳಿ ಇವತ್ತು ತಪ್ಪಾಗಿ ಅಪಾರ್ಥ ಮಾಡಿಕೊಂಡು ಜೀವಿಸುವಂತವ್ರು ತುಂಬಾ ಜನರಿದ್ದಾರೆ. ತಪ್ಪಾಗಿ ಇದನ್ನು ಅಭಿಪ್ರಾಯಪಟ್ಟು ಈ ವಾಕ್ಯವನ್ನು ತಪ್ಪಾಗಿ ಅವರು ಆಲೋಚಿಸಿ ಅನೇಕ ವಿಷಯದಲ್ಲಿ ಏನು ಮಾತಾಡದೆ, ಮನುಷ್ಯರು ಎಲ್ಲರಲ್ಲಿ ಬಲಹೀನತೆ ಇದೆ ಪ್ರಿಯರೇ. ಸೇವಕರಲ್ಲಿ ಬಲಹೀನತೆ ಇದೆ, ಹಿರಿಯರಲ್ಲಿ ಬಲಹೀನತೆ ಇದೆ, ವಿಶ್ವಾಸಗಳ ಬಲಹೀನತೆ. ಹಂಗಂತೇಳಿ ನಾವೆಲ್ಲರೂ ಪಾಪ ಮಾಡ್ತಾ ಹೋಗೋಣ? ಮತ್ತೆ ಸಭೆಯಲ್ಲಿ ಹಿರಿಯರು ಯಾಕೆ, ಸೇವಕರು ಯಾಕೆ? ಅವರಲ್ಲಿ ತಪ್ಪಿದೆ, ನನ್ನಲ್ಲಿ ತಪ್ಪಿದೆ, ನಾನು ತೀರ್ಪು ಮಾಡಬಾರದು, ಅವ್ರನ್ನ ಸರಿಪಡಿಸಬಾರದು ಅಂತೇಳಿ ನಾವು ಆಲೋಚನೆ ಮಾಡುವುದರಿಂದ ಅದು ಸರಿ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಯೇಸು ಸ್ವಾಮಿಯಲ್ಲಂತ ಉದ್ದೇಶ ಏನಂತಂದ್ರೆ, ಇವತ್ತು ಸಭೆಗಳಲ್ಲಿ ನಡೀತಿರುವಂತದನ್ನು ನಾವೇನು ಮಾಡಬೇಕು? ಎಚ್ಚರಿಸಬೇಕು. ನನ್ನಲ್ಲಿ ಕೂಡ ಪಾಪವಿದೆ, ಅವನು ಪಾಪ ಮಾಡ್ತಾ ಇದ್ದಾನೆ ಅಂತೇಳಿ ನಾವು ಇಬ್ಬರು ಸಮ ಮಾಡ್ಕೊಂಡು ಹೋಗುವುದರಿಂದ ಅಲ್ಲಿ ಸರಿ ಆಗುವುದಿಲ್ಲ. ಅದು ಸರಿಯಾದಂತ ಪದ್ಧತಿ ಅಲ್ಲ. ಅದಕ್ಕಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದ ವಿಷಯ ಏನಂತಂದ್ರೆ, ಯಾವುದು ತೀರ್ಪು ಮಾಡುವುದಲ್ಲ. ಏನು ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ನಾವು ತೀರ್ಸಿದ ಹಾಗೆ ಆಗ್ತದೆ, ಏನು ಮಾಡದಿದ್ರೆ ಅದು ತೀರ್ಪು ಅಲ್ಲ ಅಂತೇಳಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ಗಮನ 3 ವಿಷಯನ ಕೇಳಿಸ್ಕೊಳ್ಳೋಣ. ತೀರ್ಪಂದ್ರೆ ಯಾವುದು ತೀರ್ಪಲ್ಲ, ಏನು ಮಾಡಿದ್ರೆ ತೀರ್ಪಲ್ಲ ಅಂತೇಳಿ ಒಂದು ವಿಷಯ. 2, ಯಾವುದನ್ನು ತೀರ್ಪು ಅಂತಾರೆ, ಏನು ಮಾಡಿದ್ರೆ ತೀರ್ಪು ಅಂತಾರೆ, ಇಲ್ಲ ಜಡ್ಜ್ಮೆಂಟ್ ಅಂತಾರೆ. ಆದ್ರೆ 3ನೇದು ತೀರ್ಪು ಮಾಡುವುದು ಪಾಪವಾ ಅನ್ನುವಂತ ಈ 3 ವಿಷಯಗಳನ್ನು ದೇವರ ವಾಕ್ಯ ಭಾಗದಿಂದ ನಾವು ಆಲೋಚನೆ ಮಾಡ್ಕೊಳ್ಳೋಣ. ದೇವರ ವಾಕ್ಯದಿಂದ ಇವತ್ತು ಒಂದು ವಿಷಯ ಮಾತ್ರ, ಯಾವುದು ತೀರ್ಪಲ್ಲ, ಅದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಯಾವುದು ತೀರ್ಪಲ್ಲ, ಆಮೇಲೆ ಯಾವುದು ತೀರ್ಪು ಇಲ್ಲ ಜಡ್ಜ್ ಮಾಡುವಂತೇಳಿ ನಾವು ಮುಂದಿನ ವಾರದಲ್ಲಿ ಅದು ಆಲೋಚನೆ ಮಾಡೋಣ. ಇವತ್ತು ಮೊದಲನೇ ವಿಷಯ ಏನಂತಂದ್ರೆ, ಒಬ್ಬ ವಿಶ್ವಾಸ ಜೀವನದಲ್ಲಿ ನಾವು ಮಾಡುವಂತ ಕಾರ್ಯಗಳು ಯಾವುದು ತೀರ್ಪಲ್ಲ ಅಂತ ನಾನು ಇವತ್ತು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀನಿ. ಇಲ್ಲಿ ಯೇಸು ಸ್ವಾಮಿಯಲ್ಲಿ ಇದ್ದಾನಲ್ಲ, ಮತ್ತೆ ಬರೆಸುವಂತ 7ನೇ ಅಧ್ಯಾಯ, ತೀರ್ಪು ಮಾಡಬೇಡರಿ, ನಿಮಗೆ ತೀರ್ಪು ಆಗುವುದಿಲ್ಲ ಅಂತ ಅನೇಕ ಜನ ಇದನ್ನು ಅನ್ವಯಿಸ್ಕೊಂಡು ಯಾರೇ ಎಷ್ಟೇ ತಪ್ಪು ಮಾಡಿದ್ರು ಕೂಡ, ಯಾರೇ ಎಷ್ಟೇ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ, ಎಷ್ಟೇ ಪಾಪ ಮಾಡ್ತಿದ್ರು ಕೂಡ ಈ ವಾಕ್ಯವನ್ನು ಆಧಾರ ಮಾಡ್ಕೊಂಡು ನಾವು ತೀರ್ಪು ಮಾಡಬಾರದು, ನಮ್ಮಲ್ಲಿ ಕೂಡ ಬಲಹೀನತೆ ಇದೆ ಅಂತೇಳಿ ಇವರು ಏನ್ ಮಾಡ್ತಿದ್ದಾರೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದಲ್ಲ. ಅದಕ್ಕಾಗಿ ಇವತ್ತು ನಾವು ಗಮನಿಸೋಣ, ಯಾವುದು ತೀರ್ಪು ಅಲ್ಲ ಅಂತೇಳಿ ಒಂದು ವಿಷಯವನ್ನ ಆಲೋಚನೆ ಮಾಡ್ಕೊಂಡು. ಮೊದಲನೇ ವಿಷಯ ಯಾವ್ದು ತೀರ್ಪಲ್ಲ ಅಂದ್ರೆ, ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ ನಾವು ಏನೇ ಹೇಳಿದ್ರು ಕೂಡ ಅದು ತೀರ್ಪಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ, ಒಬ್ಬ ವ್ಯಕ್ತಿಯ ಹಿತಕ್ಕಾಗಿ, ಬಿದ್ದು ಹೋಗುವಂತ ವ್ಯಕ್ತಿಯನ್ನು ಎಬ್ಬಿಸುವುದಕ್ಕಾಗಿ, ಹಾಳಾಗಿ ಹೋಗ್ತಿರುವಂತ ವ್ಯಕ್ತಿಯನ್ನು ಅವನು ಕ್ರಮಪಡಿಸುವುದಕ್ಕಾಗಿ ನಾವು ಕೊಡುವಂತ ಎಚ್ಚರಿಕೆ, ಇಲ್ಲ ನಾವು ಹೇಳುವಂತ ಮಾತು, ಅದು ತೀರ್ಪು ಮಾಡುವ ಹಾಗೆ ಅಲ್ಲ. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ ನಾವು ಏನೇ ಮಾಡಿದ್ರು ಕೂಡ ಅವನು ಉದ್ಧಾರವಾಗಬೇಕು, ಅವನು ಒಳ್ಳೆ ಮಾರ್ಗಕ್ಕೆ ಬರಬೇಕು, ಅವನು ಉನ್ನತವಾದಂತ ಸ್ಥಿತಿಗೆ ಬರಬೇಕು, ಸಭೆಗೆ ಕ್ರಮವಾಗಿ ಬರಬೇಕು ಅಂತೇಳಿ ನಾವು ಯೋಚಿಸಿ ಆ ವ್ಯಕ್ತಿಯ ಕ್ಷೇಮಕ್ಕಾಗಿ, ಆ ವ್ಯಕ್ತಿಯ ಹಿತಕ್ಕಾಗಿ ನಾವು ಏನು ಹೇಳಿದ್ರು ಕೂಡ, ಏನೇ ಎಚ್ಚರಿಕೆ ಕೊಟ್ಟರು ಕೂಡ, ನೋಡಪ್ಪ ನೀನು ಮಾಡ್ತಿದ್ದ ತಪ್ಪು, ಹಂಗ್ ಮಾಡಬಾರದು ಅಂತ ಹೇಳುವುದರಲ್ಲಿ ಅದು ತೀರ್ಪು ಮಾಡುವ ಹಾಗಲ್ಲ. ಇದು ನಮ್ಮ ಅರ್ಥ ಮಾಡ್ಕೊಳ್ಳೋಣ. ಇಲ್ಲ ಒಬ್ಬ ವ್ಯಕ್ತಿ ಬಿದ್ದು ಹೋಗ್ತಾ ಇದ್ದಾನೆ, ಹಾಳಾಗಿ ಹೋಗ್ತಾ ಇದ್ದಾನೆ, ಅವನ ಹತ್ರ ಹೋಗಿ ಅವನಿಗೊಂದು ಎಚ್ಚರಿಕೆ ಕೊಡುವುದರಿಂದ, ನೋಡಿ ಹೀಗೆ ಹೋದ್ರೆ ನಿನಗೆ ಕಷ್ಟವಾಗ್ತದೆ, ಕುಟುಂಬಕ್ಕೆ ಕಷ್ಟವಾಗ್ತದೆ, ಜೀವನ ಕಷ್ಟವಾಗ್ತದೆ, ಇದು ಒಳ್ಳೇದಲ್ಲ, ಇದು ಸರಿಪಡಿಸ್ಕೊಂಡು ಬಾ ಅಂತೇಳಿ ಒಂದು ಎಚ್ಚರಿಕೆ ಕೊಡುವುದರಿಂದ ಅದು ತೀರ್ಪು
ಮಾಡುವುದು ಅಲ್ಲ ಅಂತೇಳಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಇಲ್ಲಿ ಯೇಸು ಸ್ವಾಮಿ 7ನೇ ಅಧ್ಯಾಯದ ಒಂದು ಮಾತು ಹೇಳಿದ್ದಾರೆ. ಯೇಸು ಸ್ವಾಮಿ 7ನೇ ಅಧ್ಯಾಯದಲ್ಲಿ ನಾನು ಆಗ್ಲೇ ಓದಿದ್ದೇನೆ. 7ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಸ್ವಾಮಿ ತೀರ್ಪು ಬಗ್ಗೆ ಮಾತಾಡುತ್ತಾ 6ನೇ ವಚನದಲ್ಲಿ, ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡರಿ, ಚೆಲ್ಲಿದರೆ ನಿಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಲಿ ಬಿಟ್ಟಾವಂತೇಳಿ. 15ನೇ ವಚನದಲ್ಲಿ ತೋಳಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಯೇಸು ಸ್ವಾಮಿ ನಿಜವಾಗಿ ಈ ನಾಯಿಗಳ ಬಗ್ಗೆ, ಈ ಹಂದಿಗಳ ಬಗ್ಗೆ, ಈ ತೋಳಗಳ ಬಗ್ಗೆ ಮಾತಾಡಿದ್ದಾನ? ಅದರ ರೂಪದಲ್ಲಿದ್ದಂತ ಮನುಷ್ಯರ ಬಗ್ಗೆ ಮಾತಾಡಿದ್ದಾನ? ಅದರ ರೂಪದಲ್ಲಿದ್ದ ಮನುಷ್ಯರ ಬಗ್ಗೆ ಮಾತಾಡಿದ್ದ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಕೆಟ್ಟು ಹೋಗುವುದರಿಂದ, ಇಲ್ಲ ಒಬ್ಬ ವ್ಯಕ್ತಿ ದುರ್ಬೋಧನೆಗೆ ಒಳಗಾಗ್ತಾ ಇದ್ದದ್ರಿಂದ, ಈ ಸುಳ್ಳು ಪ್ರವಾದಿಗಳಿಂದ ಅವನು ವಂಚನೆಗೆ ಒಳಗಾಗಿ ಅವನು ಹೋಗ್ತಾ ಇದ್ದರಿಂದ ಅವರನ್ನು ಎದುರಿಸುವುದರಲ್ಲಿ, ಇಲ್ಲ ಅವರನ್ನು ಖಂಡಿಸುವುದರಲ್ಲಿ, ಇಲ್ಲ ಅವರನ್ನು ಎಚ್ಚರಿಸುವುದರಲ್ಲಿ ಅದು ತೀರ್ಪು ಮಾಡುವ ಹಾಗಲ್ಲ. ಯಾಕೆ? ದುರ್ಬೋಧನೆಗೆ ಒಳಗಾಗ್ತಾ ಇದ್ದಾರೆ, ತಪ್ಪಾದಂತ ಬೋಧನೆಗೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ತಪ್ಪಾದಂತ ಬೋಧನೆ ಬಗ್ಗೆ ಅದನ್ನು ಮಾತಾಡಿದ್ದಾನೆ. ಈಗ ತೋಳಗಳ ಬಗ್ಗೆ ಮಾತಾಡಿದ್ದಾನೆ. ಕಾರಣ, ನೀವು ಅಂತವ್ರಿಗೆ ಹೋಗಬೇಡ್ರಿ, ಅಂತವ್ರ ಸಹವಾಸ ಮಾಡಬೇಡ್ರಿ, ಅದು ನಿಮ್ಗೆ ಒಳ್ಳೇದಲ್ಲ, ಅದು ನಿಮಗೆ ಕ್ಷೇಮವಲ್ಲ ಅಂತೇಳಿ ಹೇಳುವುದರಿಂದ ಅದೇನು ತೀರ್ಪು ಮಾಡಿದ ಹಾಗಲ್ಲ. ಮತ್ತೆ ಇನ್ನೊಂದು, ನಮ್ಮ ಸ್ಥಳೀಯ ಸಭೆಯ ಕ್ಷೇಮಕ್ಕಾಗಿ ಅನೇಕ ದುರ್ಬೋಧನೆಗಳಿದಾವೆ. ನಮ್ಮ ಸುತ್ತಲೂ ಅನೇಕ ದುರ್ಬೋಧನೆಗಳಿದಾವೆ. ಆ ದುರ್ಬೋಧನೆ ಬಗ್ಗೆ ನಾವು ಮಾತಾಡುವುದರಿಂದ ಅವರ ವಿಷಯದಲ್ಲಿ ನಾವು ತೀರ್ಪು ಮಾಡಿದ ಹಾಗಲ್ಲ. ಯಾಕೆ? ನಮ್ಮ ಸಭೆಯನ್ನು ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಸಭೆ ಕ್ಷೇಮಾಭಿವೃದ್ಧಿ ಹೊಂದಬೇಕು. ಅದಕ್ಕಾಗಿ ದುರ್ಬೋಧನ ಬಗ್ಗೆ ಮಾತಾಡುವುದರಿಂದ, ದುರ್ಬೋಧಕರ ಬಗ್ಗೆ ಮಾತಾಡುವುದರಿಂದ ಅದು ತೀರ್ಪು ಮಾಡಿದ ಹಾಗಲ್ಲ. ನಮ್ಮ ಫೋಕಸ್ ಏನು, ನಮ್ಮ ಉದ್ದೇಶವೇನು? ಒಬ್ಬ ವ್ಯಕ್ತಿಗೆ ಕ್ಷೇಮವಾಗಬೇಕು, ಒಬ್ಬ ವ್ಯಕ್ತಿಗೆ ಅದು ಒಳ್ಳೇದಾಗಬೇಕು, ಇಲ್ಲ ಬಿದ್ದು ಹೋಗ್ತಿರುವಂತ ವ್ಯಕ್ತಿ ನಿಲ್ಲಬೇಕು, ನಮ್ಮ ಸಭೆ ಕ್ಷೇಮಾಭಿವೃದ್ಧಿ ಹೊಂದಬೇಕು, ನಮ್ಮ ಸಭೆ ಸ್ವಸ್ಥ ಬೋಧನೆಯಲ್ಲಿರಬೇಕು. ಅಂತ ಪರಿಸ್ಥಿತಿನಲ್ಲಿ ನಾವು ಮತ್ತೊಬ್ಬರ ವಿಷಯದಲ್ಲಿ, ಆ ದುರ್ಬೋಧನೆ ವಿಷಯದಲ್ಲಿ ನಾವು ಮಾತಾಡುವುದರಿಂದ ಅದು ತೀರ್ಪು ಮಾಡಿದ ಹಾಗಲ್ಲ. ನಾವು ವಾಕ್ಯದಲ್ಲಿ ಗಮನಿಸ್ತೇವೆ, ಅಪೊಸ್ತಲನಾದ ಪೌಲನು ಈ ದುರ್ಬೋಧನೆ ವಿಷಯದಲ್ಲಿ ಅನೇಕ ಜನರ ಹೆಸರುಗಳನ್ನ ಎತ್ತಿ ಮಾತಾಡ್ತಾನೆ. ಅವ್ರು ಮಾಡ್ತಾ ದುರ್ಬೋಧನೆ ಬಗ್ಗೆ ಖಂಡಿಸ್ತಾನೆ. ಅವ್ರ ಮಾತೆ ಕೇಳಬೇಡ್ರಿ, ಅವ್ರ ಸಂಗಡ ನೀವು ಹೋಗ್ಬೇಡ್ರಿ, ಅವ್ರು ಒಳ್ಳೆಯವರಲ್ಲ, ಅವ್ರ ನಂಬಿಕೆ ಭ್ರಷ್ಟರಾಗಿದ್ದಾರೆ, ಅವರು ಕೆಟ್ಟು ಹೋದರು, ಅವ್ರ ಮನಸ್ಸು ಕೆಟ್ಟು ಹೋಗಿದೆ ಅಂತೇಳಿ ದುರ್ಬೋಧಕರ ಬಗ್ಗೆ ಪದೇ ಪದೇ ಪೌಲ್ ಮಾತಾಡ್ತಾರೆ. ಅಂದ್ರೆ ಪೌಲ್ ಅವ್ರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗೇನಾ? ಪೌಲ್ ಅವರಿಗೆ ತೀರ್ಪು ತೀರಿಸಿದ್ದಾನೆ? ಇಲ್ಲ ಪ್ರಿಯರೇ. ಪೌಲನ ಫೋಕಸ್ ಏನಂದ್ರೆ ತನ್ನ ಮಕ್ಕಳು, ತನ್ನ ಸಭೆ ಆ ದುರ್ಬೋಧನೆಗೆ ಒಳಗಾಗಬಾರದಂತೇಳಿ ಆ ದುರ್ಬೋಧನೆಯಲ್ಲಂತೂ ಪ್ರಮಾದವನ್ನು ಎತ್ತಿ ತೋರಿಸುವಂತ, ತನ್ನ ವಿಶ್ವಾಸಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ, ಇಲ್ಲ ತನ್ನ ವಿಶ್ವಾಸಗಳಿಗೆ ಕ್ಷೇಮಾಭಿವೃದ್ಧಿ ಹೊಂದುವುದಕ್ಕಾಗಿ ಕೆಲವು ಸಾರಿ ಕೆಲವು ಹೆಸರುಗಳನ್ನೆತ್ತಿ ಇಂಥವರು ಒಳ್ಳೆಯವರಲ್ಲ, ಇಂಥವ್ರ ಸಹವಾಸನೆ ಮಾಡಬೇಡ್ರಿ, ಇಂಥವ್ರ ಬೋಧನೆ ನೀವು ಕೇಳಬೇಡ್ರಿ ಅಂತೇಳಿ ಪೌಲನು ಕೆಲವೊಂದು ಹೆಸರುಗಳನ್ನ ಎತ್ತಿ ಆತನ ಮಾತಾಡಿದ್ದಾನೆ ತಿಮೋತಿನ ಪತ್ರಿಕೆಯಲ್ಲಿ. ಹಂಗಂದ್ರೆ ಅರ್ಥ ಏನು? ತಿಮೋತಿ ಪೌಲನು ಅವರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಯ್ತಾ? ಅದು ತೀರ್ಪಲ್ಲ. ನೋಡಿ ಅವ ಮಾತು ಓದೋಣ. ಮೊದಲನೇ ತಿಮೋತಿನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ, ನಂಬಿಕೆಯುಳ್ಳ ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ, ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಅಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹೂಮೆನಾಯನು, ಅಲಕ್ಷ್ಯಂದ್ರು ಇಂಥವರೇ. ನೋಡಿದ್ರೆ ಕೆಲವೊಂದು ಹೆಸರುಗಳನ್ನ ಹೇಳಿ ಅವ್ರು ಹೇಗಿದ್ದಾರೆ, ಅವ್ರ ಮನಸ್ಸು ಕೆಟ್ಟು ಹೋಗಿದೆ, ಅವ್ರು ಒಳ್ಳೆ ಮನಸ್ಸಾಕ್ಷಿ ಬಿಟ್ಟಿದ್ದಾರೆ. ಅವ್ರು ಯಾವ ರೀತಿ ಇದ್ದಾರೆ? ಅಡಗು ಒಡೆದು ನಷ್ಟಪಟ್ಟವರ ಹಾಗೆ ಚಂಚಲರಾಗಿದ್ದಾರೆ. ಅಂತವರ ಸಹವಾಸಕ್ಕೆ ನೀವು ಹೋಗ್ಬೇಡ್ರಿ, ಅಂತವ್ರ ಬೋಧನೆ ನೀವು ಕೇಳಬೇಡ್ರಿ ಅಂತ ಹೇಳಿ ಪೌಲನ ಹೆಸರುಗಳನ್ನ ಮಾತಾಡ್ತಾರೆ. ಅಂದ್ರೆ ಅರ್ಥ, ಪೌಲನ ಅವ್ರ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಲ್ಲ. ಆತರ ಉದ್ದೇಶ ಅಂತಂದ್ರೆ ತನ್ನ ಮಕ್ಕಳಿಗೆ ಕ್ಷೇಮವಾಗಬೇಕು, ತನ್ನ ಮಕ್ಕಳನ್ನು ಆತನ ಕಾಪಾಡಿಕೊಳ್ಳಬೇಕು, ಸ್ಥಳೀಯ ಸಭೆಯನ್ನು ಕಾಪಾಡಿಕೊಳ್ಳಬೇಕಂತ ಹೇಳಿ, ಸ್ವಸ್ಥ ಬೋಧನೆಯಲ್ಲಿ ಅವರು ನಿಲ್ಲಬೇಕಂತೇಳಿ ಆತನ ಮಾಡುವಂತ ಒಂದು ಪ್ರಯತ್ನ. ಇದು ತೀರ್ಪು ಮಾಡಿದ ಹಾಗಲ್ಲ. 2ನೇ ತಿಮೋತಿ ಪತ್ರಿಕೆಯಲ್ಲಿ ಕೂಡ ಕೆಲವು ಹೆಸರು ಹೇಳ್ತಾನೆ. 2ನೇ ತಿಮೋತಿ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಒಂದು ಮಾತಿದೆ ನೋಡಿ. 17ನೇ ವಚನದಲ್ಲಿ, ಅವರ ಮಾತು ಹುಳುಕು ಹುಣ್ಣಿನಂತೆ ಹರಡಿಕೊಳ್ಳುವುದು,
ಅವರಲ್ಲಿ ಹುಮೆನಾಯನು ಫಿಲೇತನು ಇದ್ದಾರೆ. ಇಲ್ಲಿ ಕೂಡ ಹೆಸರುಗಳೆತ್ತು ಮಾತಾಡ್ತಾ ಇದ್ದಾನೆ. ಅವ್ರ ಮಾತು ಹೇಗಿದೆ? ಹುಳುಕು ಕೊಲಕು ಹುಣ್ಣಿನಂತೆ ಹರಡಿಕೊಂಡು. ನೋಡಿದ್ರೆ ಇದು ತೀರ್ಪು ಮಾಡಿದ ಹಾಗಲ್ಲ ಪ್ರಿಯರೇ. ಇದು ಉದ್ದೇಶವೇನು? ತಿಮೋತಿ ಇರುವಂತ ಎಫೆಸ ಸಭೆಯನ್ನು ಆತನು ಅದು ಕ್ಷೇಮಾಭಿವೃದ್ಧಿ ಹೊಂದಬೇಕಂತೇಳಿ ಈ ದುರ್ಬೋಧನೆ ಖಂಡಿಸ್ತಾರೆ. ಅಷ್ಟಲ್ಲ ಪ್ರಿಯರೇ, ಯೇಸು ಸ್ವಾಮಿ ಮತ್ತೆ ಬರೆಸುವಂತ 23ನೇ ಅಧ್ಯಾಯದಲ್ಲಿ ಈ ಶಾಸ್ತ್ರಿ ಪರಿಸೈಗಳ ಕಪಟತನವನ್ನು ಬೋಧಿಸುತ್ತಾ ವೇಷಧಾರಿಗಳ ಕಪಟಿಗಳೇ ಎಚ್ಚರಿಸಲಿಲ್ವಾ? ಗದರಿಸಲಿಲ್ವಾ? ಅದು ತೀರ್ಪು ಮಾಡಿದ ಹಾಗಲ್ಲ. ಕಾರಣ ಅವರನ್ನು ಕ್ರಮಪಡಿಸಬೇಕಂತೆ. ಅದಕ್ಕಾಗಿ ಯಾವುದು ತೀರ್ಪಲ್ಲ, ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ ನಾವು ಕೊಡುವಂತ ಎಚ್ಚರಿಕೆ, ಒಬ್ಬ ವ್ಯಕ್ತಿಯನ್ನು ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಇಲ್ಲ ಸ್ಥಳೀಯ ಸಭೆ ಆ ದುರ್ಬೋಧನೆಗೆ ಒಳಗಾಗದ ಹಾಗೆ ಇರಲಿಕ್ಕೆ ನಾವು ಕೊಡುವಂತ ಎಚ್ಚರಿಕೆ ಮಾತುಗಳು, ಅದು ಅವರನ್ನು ತೀರ್ಪು ಮಾಡಿದ ಹಾಗಲ್ಲ, ಬದಲಾಗಿ ನಮ್ಮ ವಿಶ್ವಾಸಿಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಮಾಡುವಂತ ಪ್ರಯತ್ನ. ಮತ್ತು 3ನೇ ತಿಮೋತಿನ ಪತ್ರಿಕೆ, 3ನೇ ಯೋಹಾನ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ದಿಯೋತ್ರೆಫ ಬಗ್ಗೆ ಮಾತಾಡ್ತಾನೆ. ಅವನ ಸಭೆಯಲ್ಲಿ ಹೇಗಿದ್ದಾನೆ? ನಾನೇ ಪ್ರಧಾನನಾಗಿರ್ಬೇಕಂತೇಳಿ, ನಾನೇ ಪ್ರಧಾನತ್ವ ನನಗೆ ಆಗಬೇಕಂತೇಳಿ ಬಯಸುವಂತವನು. ಅವನ ಹೆಸರನ್ನೆತ್ತು ಕೂಡ ಪೌಲನು ಮಾತಾಡ್ತಾನೆ. ಕಾರಣ ಏನು? ಅವನ ಒಲಸಂಚಿಗೆ ನೀವು ಗುರಿಯಾಗಬಾರದು ಅಂತೇಳಿ. ಅದಕ್ಕಾಗಿ ಮತ್ತೊಬ್ಬರ ಕ್ಷೇಮಕ್ಕಾಗಿ ನಾವು ಏನೇ ಎಚ್ಚರಿಕೆ ಕೊಟ್ಟರು ಕೂಡ ಅದು ತೀರ್ಪಲ್ಲ. ಮತ್ತೆ ಇನ್ನೊಂದು ವಿಷಯ ನಾನು ಮುಗಿಸ್ತೇನೆ. ಎರಡನೇದೇನಂತಂದ್ರೆ, ಯಾವುದು ತೀರ್ಪಲ್ಲ? ಮೊದಲು ವ್ಯಕ್ತಿಯ ಕ್ಷೇಮಕ್ಕಾಗಿ, ಹಾಳಾಗಿ ಹೋಗ್ತಂತ ವ್ಯಕ್ತಿಯನ್ನು ಇಲ್ಲ ಅವರನ್ನು ಕ್ರಮಪಡಿಸುವುದಕ್ಕಾಗಿ ಕೊಡುವಂತ ಎಚ್ಚರಿಕೆ, ಕ್ಷೇಮಕ್ಕಾಗಿ ಮಾಡುವಂಥದ್ದು, ಸ್ಥಳೀಯ ಸಭೆ ಕ್ಷೇಮಕ್ಕಾಗಿ ಮಾಡುವಂಥದ್ದು, ಅದು ತೀರ್ಪಲ್ಲ. ಎರಡನೇ ವಿಷಯ, ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಕ್ರಮಪಡಿಸುವಂಥದ್ದು, ತಪ್ಪಿ ಹೋಗ್ತಾ ಇದ್ದಾನೆ, ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅವನ ಕ್ರಮಪಡಿಸುವುದಕ್ಕಾಗಿ ನಾವು ಮಾಡುವಂತ ಎಚ್ಚರಿಕೆ, ಅದು ತೀರ್ಪಲ್ಲ. ಅನೇಕ ರೆಫರೆನ್ಸ್ ಇದೆ. ಅದು ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. 5ನೇ ಅಧ್ಯಾಯ 19ನೇ ವಚನದಲ್ಲಿ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚುವವನಾದನೆಂದು ತಿಳಿದುಕೊಳ್ಳಿರಿ. ಒಬ್ಬ ವ್ಯಕ್ತಿ ತಪ್ಪಾದಂತ ಮಾರ್ಗಕ್ಕೆ ಹೋಗ್ತಾ ಇದ್ದದ್ರಿಂದ, ಸತ್ಯ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗವನ್ನು ಹೋಗ್ತಾ ಇದ್ದದ್ರಿಂದ ಅವನ ಹತ್ರ ಹೋಗಿ ಅವನನ್ನು ಕ್ರಮಪಡಿಸುವಂತ ವಿಧಾನದಲ್ಲಿ ಕೊಡುವಂತ ಎಚ್ಚರಿಕೆ, ನೀನು ಮಾಡಿದ ತಪ್ಪು, ಹಂಗ್ ಮಾಡಬಾರದು, ಅಲ್ಲಿ ಹೋಗಬಾರದು ಅಂತೇಳಿ ಕೊಡುವಂತ ಎಚ್ಚರಿಕೆ, ಅದು ತೀರ್ಪು ಮಾಡಿದ ಹಾಗೆ ಅಲ್ಲ. ವ್ಯಕ್ತಿಯ ಕ್ಷೇಮಕ್ಕಾಗಿ ಕೊಡುವಂತ ಮಾತು ತೀರ್ಪಲ್ಲ, ಸ್ಥಳೀಯ ಸಭೆಯ ಕ್ಷೇಮಾಭಿವೃದ್ಧಿಗಾಗಿ ಕೊಡುವಂತ ಎಚ್ಚರಿಕೆ ತೀರ್ಪಲ್ಲ, ಮತ್ತು ತಪ್ಪಿ ಹೋಗ್ತಿರುವಂತ ವ್ಯಕ್ತಿ, ಸತ್ಯವನ್ನು ಬಿಟ್ಟು, ಸತ್ಯ ಮಾರ್ಗವನ್ನು ಬಿಟ್ಟು, ಸ್ವಸ್ಥ ಬೋಧನೆಯನ್ನು ಬಿಟ್ಟು ತಪ್ಪಿ ಹೋಗ್ತಿರುವಂತ ವ್ಯಕ್ತಿಯ ವಿಷಯದಲ್ಲಿ ನಾವು ಕೊಡುವಂತ ಎಚ್ಚರಿಕೆ, ಅದು ತೀರ್ಪಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಇದೆ. ಮೊದಲನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಅಲ್ಲಿ ಒಬ್ಬನು ತನ್ನ ನೋಡಿ ವ್ಯಭಿಚಾರದಲ್ಲಿ ಬಿದ್ದಂತ ಒಬ್ಬ ವ್ಯಕ್ತಿ, ಮೊದಲನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಬ್ಬ ಇರ್ತಾನೆ. 5ನೇ ಅಧ್ಯಾಯದಲ್ಲಿ ಪೌಲನು ಒಂದು ಗಂಭೀರವಾದಂತ ಮಾತು ಉಪಯೋಗಿಸಿ, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ, ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಇದು ಹೇಳುವುದರಿಂದ ಪೌಲನು ಅವನ ವಿಷಯದ ತೀರ್ಪು ಮಾಡಿದ ಹಾಗಲ್ಲ. ನನ್ನಲ್ಲಿ ತಪ್ಪಿದೆ, ಅವನಲ್ಲಿ ತಪ್ಪಿದೆ, ಇಬ್ರು ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳಿದ ಮಾತಲ್ಲ. ಇಲ್ಲಿ ಪೌಲನು ಯಾಕೆ ಈ ಮಾತು ಬರೀತಂದ್ರೆ, ಅವನು ಆ ಪಾಪವನ್ನು ಬಿಟ್ಟು ಅವನು ಕ್ರಮಪಡಿಸ್ಬೇಕು, ಅವನು ಕ್ರಮವಾಗಿ ಬರಬೇಕು, ಪಾಪದಿಂದ ದೂರವಾಗಬೇಕಂತೇಳಿ ಅವನು ಎಚ್ಚರಿಕೆ ಕೊಡ್ತಾನೆ. 2ನೇ ಪತ್ರಿಕೆಯಲ್ಲಿ ಅವನು ಕ್ರಮಪಡಿಸ್ಕೊಂಡು ಸಭೆಗೆ ಸೇರ್ತಾನೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಒಬ್ಬ ವ್ಯಕ್ತಿ ತಪ್ಪಿ ಹೋಗ್ತಿದ್ದಾಗ, ಪಾಪದಲ್ಲಿ ಬಿದ್ದು ಹೋದಾಗ, ಅವನ ಕ್ರಮಪಡಿಸುವುದರಲ್ಲಿ, ಅವನಿಗೆ ಎಚ್ಚರಿಕೆ ಕೊಡುವುದರಲ್ಲಿ, ಅವನ ತಪ್ಪನ್ನು ಎತ್ತಿ ತೋರಿಸುವುದರಲ್ಲಿ ಅದು ತೀರ್ಪು ಮಾಡಿದ ಹಾಗೆ ಅಲ್ಲ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತೇನೆ. ಯಾವುದು ತೀರ್ಪಲ್ಲ? 3 ವಿಷಯಗಳಿದೆ. ಯಾವುದು ತೀರ್ಪಲ್ಲ? ಒಬ್ಬ ವ್ಯಕ್ತಿಯ ಕ್ಷೇಮಕ್ಕಾಗಿ ನಾವು ಏನೇ ಎಚ್ಚರಿಕೆ ಕೊಡುವುದರಿಂದ ಅದು ತೀರ್ಪಲ್ಲ. ಯಾಕೆ ನಮ್ಮ ಉದ್ದೇಶ ಏನು? ಅವನು ಕ್ಷೇಮವಾಗಿರ್ಬೇಕು. 2, ಸ್ಥಳೀಯ ಸಭೆಯ
ಕ್ಷೇಮಕ್ಕಾಗಿ ಅಂದ್ರೆ ಸ್ವಸ್ಥ ಬೋಧನೆ ವಿಷಯದಲ್ಲಿ ವಿಶ್ವಾಸಗಳು ದುರ್ಬೋಧನೆಗೆ ಹೋಗ್ತಾ ಇದ್ದಾಗ ಅವರನ್ನು ಎಚ್ಚರಿಸುವುದರಲ್ಲಿ, ಆ ದುರ್ಬೋಧನೆ ಎತ್ತಿ ತೋರಿಸುವುದರಲ್ಲಿ, ಅವರ ಹೆಸರುಗಳನ್ನ ಎತ್ತಿ ತೋರಿಸಿ ಎಚ್ಚರಿಕೆ ಕೊಡುವುದರಲ್ಲಿ ತೀರ್ಪಲ್ಲ. ಮೂರನೇದಾಗಿ ಬಿದ್ದು ಹೋಗ್ತಿರುವಂತ ವ್ಯಕ್ತಿ, ಇಲ್ಲಾಂದ್ರೆ ಆ ಸತ್ಯ ಮಾರ್ಗವನ್ನು ಬಿಟ್ಟು ತಪ್ಪಾದಂತ ಮಾರ್ಗಕ್ಕೆ ಹೋಗ್ತಿರುವಂತ ವ್ಯಕ್ತಿಯನ್ನು ಕ್ರಮಪಡಿಸುವುದರಲ್ಲಿ, ಅವನ ಪಾಪವನ್ನು ಎತ್ತಿ ತೋರಿಸಿ ಎಚ್ಚರಿಕೆ ಕೊಡುವುದರಲ್ಲಿ ತಪ್ಪಲ್ಲ. ಇದು ತೀರ್ಪಲ್ಲ. ಅದಕ್ಕಾಗಿ ಇಂತಹ ವಿಷಯಗಳನ್ನು ನಮ್ಮ ಸಭೆಯಲ್ಲಿ ನಾವು ಕ್ರಮಪಡಿಸಬೇಕು. ನನ್ನಲ್ಲಿ ತಪ್ಪಿದೆ, ಅವನಲ್ಲಿ ತಪ್ಪಿದೆ, ಇಬ್ಬರು ಸೇರಿ ಮಜಾ ಮಾಡೋಣ ಅನ್ನುವಂಥದ್ದಲ್ಲ ಪ್ರಿಯ. ನನ್ನ ಕಣ್ಣಲ್ಲಿ ತೊಲ ಇದೆ, ಅವನ ಕಣ್ಣಿನಲ್ಲಿ ರವೆ ಇದೆ, ನಾವಿಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಯೇಸುವ ಮೇಲಿಲ್ಲ. ಅದಲ್ಲ ಯೇಸುವ ಮೇಲಿಂದ ಉದ್ದೇಶ. ಅದಕ್ಕಾಗಿ ವ್ಯಕ್ತಿ ಕ್ಷೇಮಕ್ಕಾಗಿ ನಾವು ಎಚ್ಚರಿಕೆ ಕೊಡಬೇಕು. ಸಭೆಯ ಕ್ಷೇಮಕ್ಕಾಗಿ ದುರ್ಬೋಧನೆಯನ್ನು ನಾವು ಎತ್ತಿ ತೋರಿಸಬೇಕು. ಸತ್ಯ ಮಾರ್ಗವನ್ನು ಬಿಟ್ಟು ಪಾಪದಲ್ಲಿ ಬಿದ್ದು ಹೋದಂತ ವ್ಯಕ್ತಿಗಳಿಗೆ ಎಚ್ಚರಿಕೆ ಕೊಡುವುದರಿಂದ ಅದು ತೀರ್ಪು ಮಾಡಿದ ಹಾಗಲ್ಲ. ಅದಕ್ಕಾಗಿ ಈ ವಾಕ್ಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡ ಕರ್ತನ ಚಿತ್ತವಾದ್ರೆ ಯಾವುದು ತೀರ್ಪು, ಅದನ್ನ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತೇವೆ. ಈ ವಾಕ್ಯ ದೇವರಾತ್ಮ ಆಶೀರ್ವದಿಸಲಿ. ಕೊಟ್ಟಂತ ಸಮಯಕ್ಕಾಗಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆ.